ಸ್ವಾಗತ. ನಾನು ರಮ್ಯಾ ಕೃಷ್ಣ. ತಿಪಟೂರು ತಾಲೂಕಿನ ಅಯ್ಯನಬಾವಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ತುತ್ತಾಗಿದ್ದ ಮಗುವಿನ ಅಂತ್ಯ ಸಂಸ್ಕಾರದ ವೇಳೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಬೇಕು, ಮಗುವಿನ ಸಾವಿಗೆ ನ್ಯಾಯ ದೊರಕಿಸಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಯ್ಯನಬಾವಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಇದ್ದು, ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ತಾಲೂಕು ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದೆ. ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮಾತ್ರ ನಾಯಿ ಹಿಡಿಯಲು ಹಣ ಮೀಸಲಿರಿಸಲಾಗಿದೆ ಅನ್ನೋ ಉತ್ತರ ನೀಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಮೃತ ಮಗುವಿನ ತಂದೆ ತಾಯಿ ಇಬ್ಬರು ಅಂಗವಿಕಲರು. ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಮಗು ಜೀವ ಕಳೆದುಕೊಂಡು ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಇನ್ನು ಸರ್ಕಾರ ಮೃತ ಮಗುವಿನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶಿವರಾಜ್, ತಿಪಟೂರು ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾಗರಾಜು, ಮುಖಂಡರಾದ ಎಂಎನ್ ಕಾಂತರಾಜು, ಮಹೇಶ್ ಮುಂತಾದವರು ಭೇಟಿ ನೀಡಿ ಮೃತ ಮಗುವಿನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮಿಥುನ್, ಅಮೋಕ್ ಟಿವಿ, ತಿಪಟೂರು. 6 ವರ್ಷದ ಮಗುವಿನ ದೇಹವನ್ನು ಬೀದಿ ನಾಯಿಗಳು ತಿಂದು ಛಿದ್ರ ಮಾಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಮಗು ದುರ್ಮರಣ ಹೊಂದಿರುವ ಘಟನೆ ತಿಪಟೂರು ತಾಲೂಕು ಅಯ್ಯನಬಾವಿ ಬೋವಿ ಕಾಲೋನಿಯಲ್ಲಿ ನಡೆದಿದೆ. ಅಯ್ಯನಬಾವಿ ಗ್ರಾಮದ ನಿವಾಸಿ ಮಹಲಿಂಗಯ್ಯ ಅವರ ಮಗಳು 6 ವರ್ಷದ ನವ್ಯ ಮನೆ ಮುಂದೆ ಆಟವಾಡ್ತಿದ್ದ ವೇಳೆ ಬೀದಿ ನಾಯಿಗಳ ಹಿಂಡು ದಾಳಿ ನಡೆಸಿ ಮಗುವಿನ ತಲೆಯ ಚರ್ಮವನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿದ್ದು ಹೊಟ್ಟೆಯನ್ನ ಕಿತ್ತು ಕರುಳು ಆಚೆ ಬರುವಂತೆ ಮಾಡಿದೆ. ರಕ್ತದ ಮಡುವಿನಲ್ಲಿ ಕೀರಾಡ್ತಿದ್ದ ಮಗುವನ್ನ ಕಂಡ ಸಾರ್ವಜನಿಕರು ನಾಯಿ ಹಿಂಡನ್ನ ಓಡಿಸಿ ಮಗುವನ್ನ ತಕ್ಷಣ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಹಾಸನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ರು ಕೂಡ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ. ಏಪ್ರಿಲ್ ತಿಂಗಳೊಂದರಲ್ಲೇ ಸುಮಾರು 200 ಬೀದಿ ನಾಯಿ ಕಡಿತದ ಪ್ರಕರಣಗಳು ದಾಖಲಾಗಿವೆ. ಮೇ ತಿಂಗಳಿನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ದಿನೇ ದಿನೇ ನಾಯಿ ಹಾವಳಿ ಜಾಸ್ತಿ ಆಗ್ತಾ ಇದ್ರೂ ಕೂಡ ತಾಲೂಕು ಆಡಳಿತ ಹಾಗೂ ನಗರಾಡಳಿತ ಮೌನ ವಹಿಸಿದ್ದು, ತಾಲೂಕು ಆಡಳಿತ ಹಾಗೂ ನಗರಸಭೆ ಬೀದಿ ನಾಯಿ ಹಾವಳಿಗೆ ಕಡಿವಾಣ ಹಾಕಲು ವಿಫಲವಾಗಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಏನಂದ್ರೆ ನೀವು ನಾಯಿ ಸಾಕೋದೊಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. 1 ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದ್ಬಿಟ್ಟು ಇಂಥ ಅಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದಾವಲ್ಲ. ಪ್ರಾಣಿ ದಯಾ ಸಂಘದಲ್ಲಿದ್ದೀರಲ್ಲ ನೀವು. ಯಾವ ಪ್ರಾಣಿನ ಸಾಯಬಾರ್ದು ಬಿಡಬಾರ್ದು ಅಂತ. ಈ ಮಕ್ಳ ಜೀವಕ್ಕೆ ಯಾರ್ರಿ ಹೊಣೆಗಾರರು? ಯಾರು ಮಾಡ್ತಾರೆ? ಹೊಣೆಗಾರ ಯಾರಾಗ್ತೀರಿ? ಪ್ರಾಣಿ ದಯಾ ಸಂಘದವರೇ, ದಯವಿಟ್ಟು ನಿಮ್ಮನ್ನ ಒಂದು ಕಳಕಳಿ ಪ್ರಾರ್ಥನೆ, ಇಂಥ ವಿಚಾರದಲ್ಲಿ ದಯವಿಟ್ಟು ಬಿಟ್ಬಿಡಿ. ನೀವು ಮನೆ ಮುಂದೆ 1 ಲಕ್ಷಾಂತರ ರೂಪಾಯಿ ಕೊಟ್ಟು ನಾಯಿ ಸಾಕಂತೀರಾ, ನೀವು ಸಾಕಳಿ ಮನೆ ಕಾಂಪೌಂಡ್ ಒಳಗಡೆ. ಈ ಬೀದಿ ನಾಯಿಗಳ ಹಾವಳಿಗೆ ಒಂದು ನಗರಸಭೆಯವರು ಇಲ್ಲ ಪಂಚಾಯತಿಯವರು ಬಂದು ಅವ್ರನ್ನ ಹಿಡ್ಕೊಂಡು ಹೋಗಿ ಸಾಯಿಸ್ಬೇಕು. ಸಾಯಿಸಲಿಲ್ಲ ಅಂದರೆ ಇಂಥ ಮಕ್ಕಳನ್ನ ಬಲಿ ಆಗ್ತಾ ಇದೆ. ಇನ್ನೂ 1000 ವರ್ಷದ ಈ ಸಮಸ್ಯೆ ಪರಿಹಾರ ಸಿಗಲ್ಲ. ದಯಮಾಡಿ ನೀವು ಪ್ರಾಣಿ ದಯಾ ಸಂಘದವರು ದಯವಿಟ್ಟು ಈ ನಾಯಿಗಳ ಬಗ್ಗೆ ಕಣ್ಕಣ್ಣ ತೋರಿಸ್ಬೇಡಿ. ಸಾಕಳಿ, ಒಂದು ಹಸು ಸಾಕಿ, ಇನ್ನೊಂದು ಸಾಕಿ. ಈ ನಾಯಿಗಳ ಬಗ್ಗೆ ಮಾಡಬೇಡಿ, ಬೀದಿ ನಾಯಿಗಳ ಬಗ್ಗೆ. ಮಿಥುನ್, ಅಮೋಕ್ ಟಿವಿ, ತಿಪಟೂರು. ಶಿಡ್ಲಘಟ್ಟ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂಪರ ಸಂಘಟನೆಗಳ ಸಹಯೋಗದಲ್ಲಿ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಆಯೋಜಿಸಲಾಗಿತ್ತು. ಭಾನುವಾರದಂದು ಹಮ್ಮಿಕೊಂಡಿದ್ದ ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ, ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಮುನಿಸ್ವಾಮಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಸಾಮೂಹಿಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹನುಮಂತಪುರ ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಶ್ರೀರಾಮ ಶೋಭಾಯಾತ್ರೆ ಆರಂಭವಾಯಿತು. ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಮನ ಶೋಭಾಯಾತ್ರೆ ಮೆರವಣಿಗೆ ಸಾಗಿತು. ಮೆರವಣಿಗೆಯಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ಮತ್ತು ಶ್ರೀರಾಮ ಪ್ರತಿಮೆಗಳು ವಿಶೇಷವಾಗಿ ಗಮನ ಸೆಳೆದವು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. 3ನೇ ವರ್ಷ ಶ್ರೀರಾಮ ಶೋಭಾಯಾತ್ರೆ, ಶ್ರೀರಾಮೋತ್ಸವ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮೋತ್ಸವ ಸಮಿತಿ ಕಡೆಯಿಂದ ಏನು ಆಯೋಜಿಸಿತ್ತು, ಇವತ್ತು ಏನು ವಿಜೃಂಭಣೆಯಿಂದ ಸಾಕಷ್ಟು ಹಿಂದೂಗಳು, ಹೆಣ್ಮಕ್ಳು, ರೈತ ಸಂಘದ ಎಲ್ಲ ಸಂಘಟನೆಗಳಿರ್ತಕ್ಕಂಥವರು, ಒಕ್ಕಲಿಗ ಸಂಘದಲ್ಲಿರ್ತಕ್ಕಂಥವರು, ಈ ವರ್ತಕರು ಸಂಘಟನೆಗಳಿರ್ತಕ್ಕಂಥವರು, ಬೀದಿ ಬದಿ ವ್ಯಾಪಾರ ಅಂತಕ್ಕಂಥವ್ರು, ಮಹಿಳಾ ಸಂಘಟನೆ ಇರ್ತಕ್ಕಂಥವ್ರು, ಅದೇ ರೀತಿ
ನಮ್ಮ BJP ಪಕ್ಷದಿಂದ ನಾವು ಬೆಂಬಲ ಕೂಡ ಕೊಟ್ಟಿದ್ವಿ. ಸಾವಿರಾರು ಜನ ಬಂದು ಇವತ್ತು ಶ್ರೀರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ. ವರ್ಣ ಕೂಡ ಬಂದು ಆಶೀರ್ವಾದ ಮಾಡಿದ್ದಾನೆ. ಈ ಒಂದು ಶೋಭಾಯಾತ್ರೆ ಸಂಕೇತ ಏನಂದರೆ, ಇವತ್ತು ಬಹುಸಂಖ್ಯಾತ ಹಿಂದೂ ರಾಷ್ಟ್ರ, ಈ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಅಂತ ಹುಡುಕೋದು ಇವತ್ತು ಆಗೋದು. ಯಾಕಂದರೆ ನಾವು ಮುಸಲ್ಮಾನರಿಗೆ ವಿರುದ್ಧ ಅಲ್ಲ, ನಾನು ವೈಯಕ್ತಿಕವಾಗಿ ಕೂಡ ಮುಸಲ್ಮಾನರ ಜೊತೆ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ. ಆದರೆ ಇವತ್ತು ಏನು ನಮ್ಮ ಭಾರತದಲ್ಲಿ ಕೆಲವು ಕಿಡಿಗೇಡಿಗಳು ಅವರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಹಿಂದೂಪರ ಸಂಘಟನೆಗಳು, ಹಿಂದೂ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಸುಮಾರು 23,80,000 ವೆಚ್ಚದಲ್ಲಿ ನಿರ್ಮಿಸಿದ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನೆಲಮಂಗಲ ಶಾಸಕ ಶ್ರೀನಿವಾಸ್ ಉದ್ಘಾಟಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 15ನೇ ಹಣಕಾಸು ಆಯೋಗದ ಅನುದಾನ ಹಾಗೂ ಗ್ರಾಮ ಪಂಚಾಯತಿ ನಿಧಿ ಅನುದಾನಗಳ ಅಡಿ ನಿರ್ಮಿಸಿರುವ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸಿದ್ದಾನೆ ಎಂಬ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾತಿನಂತೆ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಿರುವುದು ಉತ್ತಮ ಕೆಲಸ. ಕಸಮುಕ್ತ ಗ್ರಾಮ ಪಂಚಾಯತಿ ಮಾಡಬೇಕು ಎಂದು ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯತಿಯ ಎಲ್ಲರಿಗೂ ಅಭಿನಂದಿಸಿದರು. ಪಕ್ಷದ ಅಣತಿಯಂತೆ ಬೊಮ್ಮೂಲ್ ಚುನಾವಣೆಯಲ್ಲಿ ಒಮ್ಮತದಿಂದ ಕೆಲಸ ಮಾಡ್ತೇವೆ. ಸೋಲೂರಿನ ನಾಗರುದ್ರ ಶರ್ಮಾ ಅವರಿಗೆ ಬೊಮ್ಮೂಲ್ನಲ್ಲಿ ನೀರಸ ಆಗಿರಬಹುದು, ಮುಂದಿನ ದಿನದಲ್ಲಿ ಅನುಕೂಲವಾಗಲಿದೆ ಅಂತ ತಿಳಿಸಿದರು. ಗ್ರಾಮ ಪಂಚಾಯತಿ ಪಿಡಿಒ ನಾಗರಾಜು ಮಾತನಾಡಿ, ಇಡೀ ನಮ್ಮ ಮಾಗಡಿ ತಾಲೂಕಿಗೆ ನಮ್ಮ ಘಟಕ ಮಾದರಿಯಾಗಿದೆ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರ ಸಹಕಾರ ನಮ್ಮ ಪಂಚಾಯತಿಗೆ ಉತ್ತಮವಾಗಿದೆ. ಸ್ವಚ್ಛ ಸಂಕೀರ್ಣ ಕಟ್ಟಡ ನಮ್ಮ ತಂಡದ ಕನಸು. ಜಿಲ್ಲಾ ಪಂಚಾಯತಿ ಅಧಿಕಾರಿ ಶ್ರೀನಿವಾಸ್ ಅವರ ಸಹಕಾರದಿಂದ ಈ ಘಟಕ ನಿರ್ಮಾಣವಾಗಿದೆ. ಮಹಿಳೆಯರೇ ಚಾಲಕರ ತಂಡದಿಂದ ಈ ಘಟಕ ನಡೀತಾ ಇದೆ. ಪ್ರತಿದಿನ 150ರಿಂದ 200 ಕೆಜಿ ತ್ಯಾಜ್ಯ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಗ್ರಹವಾಗ್ತಾ ಇದೆ. ಇದರಿಂದ ಪಂಚಾಯತಿಗೆ ಆರ್ಥಿಕ ಮೂಲ ಸಹ ಸಿಗಲಿದೆ ಅಂತ ತಿಳಿಸಿದರು. ಅಭ್ಯರ್ಥಿ ಘೋಷಣೆ ಮಾಡವರಲ್ಲ, ಇವಾಗ ಪಕ್ಷ ತೀರ್ಮಾನ ಮಾಡಿ ತಾವು ಸೋಲೂರಿಂದ ಕೇಳಿದ್ವಿ, ಪಕ್ಷದ ಗಮನಕ್ಕೆ ತಂದಿದ್ದೆ. ಮುಂದಿನ ದಿನಗಳಲ್ಲಿ ಸೋಲೂರು ಹೋಬಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಅವಕಾಶ ಕೊಡ್ತೀವಿ. ಈಗ ನಾವು ತೀರ್ಮಾನ ಮಾಡ್ತೀವಿ, ಅದಕ್ಕೆ ಬದ್ಧ ಆಗಿರ್ಬೇಕು ಅಂದ್ರೆ ಬದ್ಧ ಆಗಿದ್ವಿ ಸರ್. ಎಲ್ಲ ಒಂದ್ ಕಡೆ ಅಂದ್ರೆ ನಾಗರುದ್ರ ಶರ್ಮ ಹೆಸರು ತುಂಬಾ ಕೇಳಿ ಬಂತು. ಅದು ಒಂದ್ ಕಡೆ ನಾನಾಗ್ಲಿ CR ಗೌಡ್ರಾಗ್ಲಿ ಪಕ್ಷಕ್ಕಿನ್ನ ಯಾರು ದೊಡ್ಡವರಲ್ಲ. ಪಕ್ಷದ ತೀರ್ಮಾನ ಪಕ್ಷ ಅವ್ರಿಗೆ ಸೂಚಿಸ್ತು. ನಾನು ಬಾಬಣ್ಣ, CR ಗೌಡ್ರು ಎಲ್ಲ ಮುಖಂಡರು ಯಾರು ಪಕ್ಷ ಸೂಚಿಸಾಯ್ತು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ನೆಲಮಂಗಲ ಬೊಮ್ಮೂಲ್ ಚುನಾವಣೆಗೂ ಇವತ್ತು ಪ್ರೋಸಿಜರ್ ಸಭೆ ಇದೆ. ಹೌದು. ಈಗಾಗಲೇ 2 ಕಸ್ಬಾ ಟೌನ್ ಮುಗಿಸಿದ್ದೀನಿ. 2 ಹೋಬಳಿ ಮೀಟಿಂಗ್ಗೆ ನಾನು ಮತ್ತು ಜಿಲ್ಲಾಧ್ಯಕ್ಷರು ಹೋಗ್ತಾ ಇದ್ದೀವಿ. ಒಳ್ಳೇದಾಗ್ತದೆ. ಮೆಟ್ರೋ ವಿಚಾರವಾಗಿ ತುಮಕೂರು ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ನೆಲಮಂಗಲಕ್ಕೆ ಮೆಟ್ರೋ ಬರಲಿಕ್ಕೆ ನಾನು DK ಶಿವಕುಮಾರ್ ಅವರ ಗಮನಕ್ಕೆ ತಂದು ಈಗಾಗಲೇ DPR ಕಾರ್ಯವನ್ನು ನಡೀತಾ ಇದೆ. ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದೀನಿ. ತುಮಕೂರ್ದು ಅದು PPP ಮಾಡಲಲ್ಲಿ ಪರಮೇಶ್ವರ್ ಸಾಹೇಬರು ಸಪ್ರೇಟ್ ಟ್ರೈ ಮಾಡ್ತಾರೆ. ತುಮಕೂರ್ಗೂ ನೆಲಮಂಗಲಕ್ಕೂ ಮೆಟ್ರೋ ಬರೋದ್ರಲ್ಲಿ ಅವ್ರಿಗೆ ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ನೆಲಮಂಗಲಕ್ಕೆ ಈಗಾಗಲೇ DPR ರೆಡಿ ಆಗ್ತಾ ಇದೆ. ಸರ್, ಇದ್ರು ಭಾಳ ಹೆಲ್ಪ್ ಮಾಡಿದ್ರು. ನಮಗೆಲ್ಲ ಮೂಲೆನಲ್ಲಿ ಕೊಟ್ಬಿಟ್ಟಿದ್ರು, ಅಲ್ಲಿ ವೆಹಿಕಲ್ ಹೋಗ್ಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಹಿಂದೆ ಬಿದ್ದು ಇಲ್ಲಿ 1.5 ಎಕರೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಹೈವೇ ಪಕ್ಕದಲ್ಲೇ ಇದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಕಮರ್ಷಿಯಲ್ ಆಕ್ಟಿವಿಟೀಸ್ ಕೂಡ ಮಾಡ್ಕೋಬೋದು. ಮತ್ತೊಂದಾಗೋದು ಒಂದು ಅಸೆಟ್ ಆಯಿತು ಗ್ರಾಮ ಪಂಚಾಯತಿ. ಒಟ್ಟು ಎಷ್ಟು ಕಸ ಕಲೆಕ್ಟ್ ಆಗೋ ಗುರಿ ಇದೆ ಸರ್? ನಮಗೆ ಪ್ರತಿದಿನ 150ರಿಂದ 200 ಕೆಜಿ ಈಗ ಆಲ್ರೆಡಿ ಕಲೆಕ್ಟ್ ಆಗ್ತಾ ಇದೆ. ನಾವು ಟೆಂಪ್ರವರಿ ಶೆಡ್ಡಲ್ಲಿ ನಾವು ಅದನ್ನು ಸಂಗ್ರಹಣೆ ಮಾಡಿ ಮಾರಾಟ ಕೂಡ ಮಾಡ್ತಾ ಇದ್ದೇವೆ. ಅದನ್ನು ಈಗ ನಮ್ಮಲ್ಲೇನು ವಿಶೇಷ ಅಂದರೆ ಮಹಿಳಾ ಚಾಲಕರೇ ಇದ್ದಾರೆ. ಮಹಿಳಾ ಚಾಲಕರು ಮತ್ತು ಮಹಿಳಾ ನಿರ್ವಾಹಕರೇ ಆಟೋ ಓಡಿಸ್ತಾರೆ. ಅದು ಕೂಡ ಒಂದು ವಿಶೇಷ. ನಾವು ಸ್ತ್ರೀಶಕ್ತಿ ಸಂಘದೊಡನೆ ಒಪ್ಪಂದ ಮಾಡ್ಕೊಂಡಿರ್ತೀವಿ. ಹಾಗಾದ್ರಿಂದ ಬಂದಂಥ ಕಸವನ್ನು ಕಲೆಕ್ಟ್ ಮಾಡಿ ಅದನ್ನು ಕಸ ಅಂತ ಕರಿಬೇಕು, ಮಾಡಿ ಘನತ್ಯಾಜ್ಯ ಸಂಪನ್ಮೂಲ ಅಂತ ಕರಿಬೇಕು. ಸಂಪನ್ಮೂಲನ ರೀಸೈಕಲ್ ಮಾಡೋದ್ರಿಂದ ನಮ್ಮ ಪರಿಸರ ಉಳಿಯುತ್ತೆ, ನಮ್ಮ ಹಸುಗಳು ಉಳಿಯುತ್ತೆ ಮುಖ್ಯವಾಗಿ. ಆದ್ದರಿಂದ ಇದನ್ನು ರೀಸೈಕಲ್ ಮಾಡ್ಕೋಬೇಕು. ಮುಖ್ಯವಾಗಿ ನಮ್ಮ ನಗರಗಳು ಬಾಪೂಜಿಯವರ ಏನು ಸ್ವಚ್ಛ ಗ್ರಾಮೀಣ ಪ್ರದೇಶ ಸ್ವಚ್ಛ ಭಾರತ ಅಂತ ಇತ್ತು, ಸ್ವಚ್ಛ ಭಾರತ್ ಮಿಷನನ್ನು ನಾವು ಯಶಸ್ವಿಯಾಗಿ ಮಾಡಿಕೊಳ್ಳಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಹೋಬಳಿಯ ಎಲ್ಲ ಸರ್ವ ಪಕ್ಷಗಳ ನಾಯಕರು ಹಾಗೂ ನಮ್ಮ ಮಾನ್ಯ ಶಾಸಕ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ CR ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಂಗಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ನಾಗರಾಜು, ಮಾಜಿ ಸದಸ್ಯರಾದ ಶಂಕರಪ್ಪ ಹಾಗೂ ಇತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಸಹಯೋಗದಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಕಚೇರಿಯ ಮುಂಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಲಾಯಿತು.
ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಹಾಗೂ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯ್ಕ್ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚುಕ್ಕಿ ಶಿವಕುಮಾರ್, ಗುಡದಿನಿ ಶರಣಯ್ಯ ನಾಯ್ಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದಾನಣ್ಣ ಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಧುಗಿರಿ ಪಟ್ಟಣದ ಬಾರ್ ಮುಂಭಾಗ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದಿದ್ದು, ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿ ಓರ್ವ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ. ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಬಾರ್ ಮತ್ತು ರೆಸ್ಟೋರೆಂಟ್ ಬಳಿ ಮದ್ಯ ಖರೀದಿಸಲು ಹೋದ ಸುರೇಶ್ ಎಂಬಾತನನ್ನ ಕಾಟಗುಂಡನಹಳ್ಳಿ ಕೆಂಚರಾಜು ಎಂಬಾತ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ತೆಗೆದು ಬಿಯರ್ ಬಾಟಲಿನಿಂದ ಹಲ್ಲೆ ನಡೆಸಿ ತಲೆ ಮತ್ತು ಕುತ್ತಿಗೆ ಭಾಗಕ್ಕೆ ಗಂಭೀರವಾಗಿ ಗಾಯಗೊಳಿಸಿ ತೀವ್ರ ರಕ್ತಸ್ರಾವವಾಗಿದ್ದು, ತಕ್ಷಣ ಸ್ಥಳದಲ್ಲಿದ್ದವರು ಹೊಸಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಬಗ್ಗೆ ಸ್ಥಳಕ್ಕೆ ಮಿಡಿಗೇಶಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಕೆಂಚರಾಜನನ್ನ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಖರೀದಿ ಮಾಡಿರೋ ಜಮೀನಿನಲ್ಲಿ ಅರಣ್ಯ ಭೂಮಿ ಒತ್ತುವರಿ ಆರೋಪ ವಿಚಾರವಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಹಿರಿಯ ಮುಖಂಡ ಶೇಷಾಪುರ ಗೋಪಾಲ್ ರಮೇಶ್ ಕುಮಾರ್ ವಿರುದ್ಧ ಸಿಡಿದಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಜೀನಗಲಕುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಅರಣ್ಯ ಒತ್ತುವರಿ ಪ್ರದೇಶ ಪತ್ತೆ ಹಚ್ಚಲು ಜನವರಿ 15 ಮತ್ತು 16ರಂದು ಕೋಲಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜಂಟಿ ಸರ್ವೆ ಕಾರ್ಯ ನಡೆದಿತ್ತು. ಸರ್ವೆ ವರದಿಯಲ್ಲಿ ಹೇಳಿರುವಂತೆ 60 ಎಕರೆ ಜಮೀನು ಅರಣ್ಯಕ್ಕೆ ಸೇರಿದೆ. ಆದರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇದೀಗ ಅಧಿಕಾರಿಗಳ ವರದಿ ವಿರುದ್ಧವೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಜಗತ್ತಿನಲ್ಲಿ ಸೂರ್ಯಚಂದ್ರರು ಇರುವುದು ಎಷ್ಟು ಸತ್ಯವೋ, ರಮೇಶ್ ಕುಮಾರ್ ಜಮೀನಿನಲ್ಲಿ ಅರಣ್ಯ ಭೂಮಿ ಒತ್ತುವರಿ ಆಗಿರೋದು ನಿಜವಾಗಿದೆ. ಅರಣ್ಯ ಭೂ ಒತ್ತುವರಿ ತೆರವು ತಡವಾದರೂ ಶತಮಾನಗಳು ಕಳೆದರೂ ತೆರವು ಕಾರ್ಯ ನಡೆಯುತ್ತದೆ ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಶೇಷಾಪುರ ಗೋಪಾಲ್ ಕಿಡಿಕಾರಿದ್ದಾರೆ. ಅಂದರೆ ಇನ್ನೊಂದು ವಿಷಯ ಏನಂತಂದ್ರೆ, ಮಾರ್ಚ್ 5, 2025 ಶ್ರೀನಿವಾಸಪುರ ಪಟ್ಟಣದಲ್ಲಿ ಚೌಡೇಶ್ವರ ದೇವಸ್ಥಾನದ ಹತ್ರ ಒಂದು ಕಾರ್ಯಕ್ರಮ ಮಾಡ್ತಾ ತಾವು ಹೇಳ್ತೀರಿ. ಆ ದಿನ ಶಿವಾರೆಡ್ಡಿ ಅವರು ಹಾಕಿದ ರಿಟ್ಟು ಅದನ್ನ ರಿಜೆಕ್ಟ್ ಅಲ್ಲ, ಶಿವಾರೆಡ್ಡಿ ಹಾಕಿದ ರಿಟ್ ಅನ್ನ ಇವತ್ತು ರಿಜೆಕ್ಟ್ ಮಾಡಿಲ್ಲ. ರಿಟ್ ಕ್ಲೋಸ್ ಆಯಿತು. ನಾವು ಏನು ಕೇಳಿದ್ವಿ ರಿಟ್ಟಲ್ಲಿ, ಆ ರಿಟ್ಟು ಎಲ್ಲ ಕೆಲಸ ಎಲ್ಲ ಕೇಳಿದ್ದ ನಮ್ಮ ಪ್ರೇಯರು ಫುಲ್ಫಿಲ್ ಆದಾಗ ರಿಟ್ ಕ್ಲೋಸ್ ಆಗ್ತದೆ, ಡಿಸ್ಪೋಸ್ ಆಗ್ತದೆ. ಡಿಸ್ಮಿಸ್ ಅಲ್ಲ, ಡಿಸ್ಪೋಸ್ ಆಯಿತು. ಡಿಸ್ಪೋಸ್ ಆದಾಗ ತಾವೇನು ಹೇಳ್ತೀರಿ, ನನಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ, ಈ ಚೌಡೇಶ್ವರಂ ನಾಣೆ ಆಗು, ಪಾದಗಳ ಹತ್ರ ಕೂತಿದ್ದೀನಿ, ಈ ಚೌಡೇಶ್ವರಂ ನಾಣೆ ಆಗು, ನಾನು ಅರಣ್ಯ ಜಮೀನು ಒತ್ತುವರಿ ಮಾಡಿಲ್ಲ ಅಂತ ಹೇಳಿದ್ರಿ. ಇದು ಸತ್ಯನಾ? ಅಂದ್ರೆ 45 ವರ್ಷದ ರಾಜಕಾರಣದಲ್ಲಿ 39 ವರ್ಷ ನೀವು ಆಡಳಿತ ಚಿಕ್ಕಾಣಿ ಹಿಡಿದಂತ ಒಬ್ಬ ಜನಪ್ರತಿನಿಧಿಗಳು, ಸರ್ಕಾರ ನಡೆಸಿದಂಥವರು, ಇವತ್ತು ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನ ನೀವು ರಿಜೆಕ್ಟ್ ಮಾಡ್ತೀರಾ? ಆ ರಿಜೆಕ್ಟ್ ಮಾಡೋ ಅಧಿಕಾರ ನಿಮ್ಗಿದೆಯಾ? ರಾಜ್ಯ ವಿಶ್ವಕರ್ಮ ಸಮಾಜದ ಕೋಲಾರ ಜಿಲ್ಲಾ ಕಾರ್ಯಕಾರಿ ಸಮಿತಿ ಚುನಾವಣೆ ಮುಕ್ತಾಯವಾಗಿದ್ದು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಪುರುಷೋತ್ತಮ್ ಆಚಾರಿ ಚುನಾಯಿತರಾಗಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶಿವಾರಪಟ್ಟಣ ಗ್ರಾಮದಲ್ಲಿ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳಾದ ಪುರುಷೋತ್ತಮ ಆಚಾರಿ ಅವರಿಗೆ 232 ಮತ ಹಾಗೂ ಮೌನಾಚಾರಿ 32 ಮತಗಳು ಪಡೆದುಕೊಂಡಿದ್ದು, ಭರ್ಜರಿ ಮತಗಳಿಂದ ಪುರುಷೋತ್ತಮ ಆಚಾರಿ ಆಯ್ಕೆಯಾಗಿದ್ದಾರೆ. ಮತ ಎಣಿಕಾ ಕೇಂದ್ರದ ಎದುರು ಬೆಂಬಲಿಗರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆ ಮಾತನಾಡಿದ ಕಾರ್ಯಕಾರಿ ಸಮಿತಿ ಸದಸ್ಯ, ಕೋಲಾರ ಜಿಲ್ಲೆಯಲ್ಲಿನ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಿ ಜನಾಂಗದ ಏಳಿಗೆಗೆ ದುಡಿಯುವುದಾಗಿ ಹೇಳಿದ್ದಾರೆ. 5/2025 ಒಂದು ಚುನಾವಣೆಯನ್ನು ಎದುರಿಸಿ ನನ್ನ ವಿಶ್ವಕರ್ಮ ಬಂಧುಗಳು ನನಗೆ ನನ್ನ ರಕ್ತ ಸಂಬಂಧಿಗಳಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲಾ ಸಮಸ್ತ ವಿಶ್ವಕರ್ಮರಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೇನೆ. ಮತ್ತು ಈ ಒಂದು ಗೆಲುವು ನನ್ನ ಗೆಲುವಲ್ಲ, ನನ್ನ ಕಾರ್ಯಕರ್ತನಾಗಿ ನನ್ನ ಒಂದು ಸಹ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ನನ್ನ ಊರಿನ ಪ್ರತಿಯೊಬ್ಬ ಯುವಕರು ಸಹ, ಅದರಲ್ಲಿ ಹೆಚ್ಚಾಗಿ ನಮ್ಮ ಕಾಳಿಕಾ ಕಮಟೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥಾಚಾರ್ಯರು, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಕ್ಷಿಣಾಮೂರ್ತಾಚಾರ್ಯರು, ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ರಾಜಶೇಖರಾಚಾರ್ಯರು, ಮತ್ತು ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹಾದೇವ್ ಪಾಂಚಾಲ್, ಮತ್ತು ಈ ಗ್ರಾಮದ ವಿಶೇಷ ಮುಖಂಡರಾಗಿರ್ತಕ್ಕಂಥ ನಮ್ಮ ಲೋಕೇಶ್ ವಿಶ್ವಕರ್ಮ
ಮತ್ತು ಎಲ್ಲ ನನ್ನ ಸಹಪಾಠಿಗಳು ಎಲ್ಲ ಹೆಸರು ಹೇಳ್ತಾರೆ. ಆಮೇಲೆ ನನ್ನ ಸ್ವಂತ ಅಳಿಯನಾಗಿರ್ತಕ್ಕಂಥ ಸುಧಾಕರ್ ಅವರು ಯಥೇಚ್ಛವಾಗಿ BJP ಜಿಲ್ಲಾ ಘಟಕದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಮತ್ತು ನನಗೆ ವಿಶೇಷವಾಗಿ ನಾನು ವಿಶ್ವಕರ್ಮರು ಯಾರು ಬಂಗಾರಪೇಟೆ, ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ ಮತ್ತು ಎಲ್ಲ ಮಾಲೂರು, ಈ KGF ಎಲ್ಲ ತಾಲೂಕುಗಳನ್ನು ಸಂಚಾರ ಮಾಡಿ ನನ್ನ ವಿಶ್ವಕರ್ಮ ಬಂಧುಗಳು, ನನ್ನ ವಿಶ್ವಕರ್ಮ ಕುಲ ಕಾಳಿಕಾದೇವಿ ವಂಶಸ್ಥರೆಲ್ಲರೂ ಸೇರಿ ಈ ಒಂದು ಚುನಾವಣೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ರಕ್ತ ಸಂಬಂಧಿಗಳಾಗಿರ್ತಕ್ಕ ವಿಶ್ವಕರ್ಮರಿಗೆ ವಂದಿಸ್ತೇನೆ ಪ್ರಥಮವಾಗಿ. ಮತ್ತು ಎಲ್ಲ ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಆರೋಪವಿರೋ 15 ಎಕರೆ ಸರ್ಕಾರಿ ಜಮೀನನ್ನ ತಹಶೀಲ್ದಾರ್ ಖಾಸಗಿ ಅವರಿಗೆ ಪರಭಾರೆ ಮಾಡುವ ಯತ್ನ ನಡೆಸಿರೋ ಆರೋಪ ಕೇಳಿಬಂದಿದ್ದು, ಮಾಲೂರು ತಹಶೀಲ್ದಾರ್ ರೂಪಾ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಲೂರು ತಾಲೂಕಿನಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿರುವ ಹಿನ್ನೆಲೆ ಸರ್ಕಾರಿ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ತೋರ್ನಹಳ್ಳಿ ಗ್ರಾಮದ ಸರ್ವೆ ಸಂಖ್ಯೆ 128, 134, 274, 278, 279, 280, 282, 283ರಲ್ಲಿ 15 ಎಕರೆ ಸರ್ಕಾರಿ ಜಮೀನನ್ನ ಇಬ್ಬರು ವ್ಯಕ್ತಿಗಳ ಹೆಸರಿಗೆ ತಹಶೀಲ್ದಾರ್ ಖಾತೆ ಮಾಡಲು ಶಿಫಾರಸು ಮಾಡಿರುವ ಆರೋಪಗಳು ಕೇಳಿಬರುತ್ತಿವೆ. ಇನ್ನು ಈ ಪ್ರಕರಣದಲ್ಲಿ ನಕಲಿ ದಾಖಲೆ ಸೃಷ್ಟಿ ಆರೋಪಗಳಿದ್ದರೂ ಕೋಟಿ ಬೆಲೆ ಬಾಳುವ ಜಮೀನು ಮಾರಾಟದ ಉದ್ದೇಶದಿಂದ ಖಾತೆ ಮಾಡಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಸಿದ್ಧಾರ್ಥ್ ಆನಂದ್ ಆರೋಪಿಸಿದ್ದಾರೆ. ಈ ತೊರ್ನಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಕರ್ದ ಪ್ರಕಾರ ಏನು ಮುನಿಶಾಮಪ್ಪ ಅಂತ ಏನಿದೆ ಅದು ಪ್ಯೂರ್ ಮೂಲತಃ ಏನಿದೆ ಹಿಡುವಳಿ ಜಮೀನಾಗಿರುತ್ತೆ. ತದನಂತರವಾಗಿ ಅದು ಏನು ಸರ್ಕಾರಿ ಬಂಜರು ಅಂತ ಎಂಟ್ರಿ ಬಂದು ಸರ್ಕಾರಿ ನಮ್ಮ ಒಂದು ಹಣಿ ದಾಖಲೆಗಳಲ್ಲಿ ಅದು ಯಾವ ಉದ್ದೇಶಕ್ಕಾಗಿ ಸರ್ಕಾರಿ ಬಂಜರು ಅನ್ನೋದ್ರ ಬಗ್ಗೆ ಹಣಿ ದಾಖಲೆಗಳಿದೆ. ಆದರೆ ತದನಂತರವಾಗಿ AC ಅವರು ಆ ಜಾಗವನ್ನ ಸಾಗುವಳಿ ಇಶ್ಯೂ ಮಾಡ್ತಾರೆ. ಆ ಇಶ್ಯೂ ಮಾಡಿರುವಂತ ದಾಖಲೆಗಳ ಮೇಲೆ ಮತ್ತೆ KITನಲ್ಲಿ ಅದು ತಪ್ಪು, ಸಾಗುವಳಿ ಇಶ್ಯೂ ಮಾಡಿರೋ ತಪ್ಪು ಅಂತ ಅಂದ್ಬಿಟ್ಟು ಸುಮಾರು 1998 ಐ ಥಿಂಕ್ ಅದರಲ್ಲಿ ಅದು ವಜಾ ಆಗುತ್ತೆ. ಆ ವಜಾ ಆದ್ಮೇಲೆ ಮತ್ತೆ ಯಥಾಸ್ಥಿತಿ ಸಾಗುವಳಿ ಸರ್ಕಾರಿ ಬಂಜರು ಅಂತಾನೆ RTC ಪಾಣಿ ನಡೀತಾ ಇದೆ. ಸೊ ನಾನು ಬರೋದಕ್ಕೆ ಮುಂಚೆ ಏನಿದೆ ಏನು ಮುನಿಶಾಮಪ್ಪ ಪಿಟಿಷನರ್ ಸೇರಿರ್ತಾರೆ, ಹೈಕೋರ್ಟ್ಗೆ ಹೋಗಿರ್ತಾರೆ. ಹೈಕೋರ್ಟ್ ಅಲ್ಲಿ ಅದೇನಾಗುತ್ತೆ ನಿಯಮಾನುಸಾರವಾಗಿ ಆಸ್ ಪರ್ ದಟ್ ಕೋರ್ಟ್ ಆರ್ಡರ್ ಖಾತೆ ಮಾಡಿ ಅಂತ 4 months ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಿಂದೆ ಇದ್ದ ತಹಶೀಲ್ದಾರ್ ಏನು ಒಂದು ಸೂಕ್ತ ನಿರ್ದೇಶನ ಕೊಡಿ ಅಂತ ಅಂದ್ಬಿಟ್ಟು ಕರೆದಿರ್ತಾರೆ. ತದನಂತರವಾಗಿ ಡೆಪ್ಟಿ ಕಮಿಷನರ್ ಸರ್ ನಿಮ್ಮ ಹಂತದಲ್ಲಿ ಏನಿದೆ ಖಾತೆಯನ್ನು ನಿಯಮಾನುಸಾರವಾಗಿ ಕ್ರಮ ವಹಿಸಿ ಅಂತ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಫ್ಟರ್ ದಟ್ ಈ ಪ್ರೋಸೆಸ್ ಇಲ್ಲಿ ನಡೆದಿರೋದಿಲ್ಲ. ಸೊ ನಾನು ಬಂದು ರಿಪೋರ್ಟ್ ಆದ್ಮೇಲೆ ಈ ಒಂದು ಕೇಸ್ ಕಂಟೆಂಪ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಕಂಟೆಂಪ್ಟ್ ಇಂದ ನಮಗೆ ಕೋರ್ಟ್ ಒಂದು ನೋಟಿಸ್ ಇಶ್ಯೂ ಮಾಡುತ್ತೆ. ನಾನು ಐ ಆಮ್ ದ ನೋಟಿಸ್ ಏನಿದೆ ನನಗೆ ಅಕ್ಯೂಸ್ಡ್ ಆಗಿರ್ತೀನಿ ಈ ಕೇಸ್ಗಳಲ್ಲಿ. ಅಕ್ಯೂಸ್ಡ್ ಆದಾಗ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು ಜಮೀನಿಗಾಗಿ ಇಬ್ಬರು ಮಾಲೀಕರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಸೂಚನೆಯಂತೆ ದಾಖಲೆಗಳನ್ನು ಪರಿಶೀಲಿಸಿ ಖಾತೆ ಮಾಡಿಕೊಡಲು ಅನುಮತಿ ನೀಡಲಾಗಿದೆ ಎಂದಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಕುಂಚಿಟಿಗರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ವತಿಯಿಂದ 2024-25ನೇ ಸಾಲಿನ SSLC ಮತ್ತು ದ್ವಿತೀಯ PUCಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ಕುಂಚಿಟಿಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿತ್ತು. ಯಲೆರಾಂಪುರದ ಕುಂಚಿಟಿಗರ ಸಂಸ್ಥಾನದ ಶ್ರೀ ಕ್ಷೇತ್ರ ನರಸಿಂಹಗಿರಿ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಅರ್ಧದಲ್ಲಿ ಶಿಕ್ಷಣ ಮೊಟಕು ಮಾಡಿದವರು ನೂರಾರು ಜನಕ್ಕೆ ಉದ್ಯೋಗ ನೀಡುವಂತೆ ಬೆಳೆದಿರುವುದು ಸಾಕ್ಷಿಗಳಿವೆ. ಇನ್ನು ಕುಂಚಿಟಿಗರ ಸಮುದಾಯದ ಕಟ್ಟುಪಾಡುಗಳು ನಶಿಸುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಲು ಪೋಷಕರು ಸಹಕರಿಸಬೇಕಾಗಿದೆ. ತಮ್ಮನ್ನ ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಅನ್ನ ಹಾಕುವ ಕೆಲಸವನ್ನ ತಂದೆ ತಾಯಿಗೆ ಅನ್ನ ಹಾಕುವ ಕೆಲಸ ಮಾಡಿ ಈಗ ನಾಗರಿಕರ ಸಮಾಜವು ಅಡ್ಡದಾರಿಗೆ ಹೋಗುತ್ತಿದ್ದು, ಶಿಕ್ಷಣದ ಜೊತೆಗೆ ಸಂಸ್ಕಾರಯುತ ಶಿಕ್ಷಣ ನೀಡಿದಾಗ ಮಾತ್ರ ಸಮಾಜವನ್ನ ಉತ್ತಮ ಮಾರ್ಗದಲ್ಲಿ ಸಾಗಿಸಲು ಸಾಧ್ಯವಾಗುತ್ತದೆ. ಸಂಸ್ಕಾರ ಇಲ್ಲದೆ ಯಾವುದನ್ನ ಸಹ ಸಾಧಿಸಲು ಸಾಧ್ಯವಿಲ್ಲ ಎಂದರು. ಅನೇಕ ವಿಚಾರಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು SSLC ಪಾಸ್ ಆಗಿದ್ದು ನಮ್ಗೆ ಬೇಜಾರಿಲ್ಲ, ಡಿಸ್ಟಿಂಕ್ಷನ್ ಬಂದಿದ್ರು ಪರವಾಗಿಲ್ಲ, ಡಿಗ್ರಿ PUC ಡಾಕ್ಟರ್ ಇಂಜಿನಿಯರ್ ಏನಾಗಿದ್ರು ಪರವಾಗಿಲ್ಲ. ಮೊದಲು ನಿಮ್ಮ ಅಪ್ಪ ಅಮ್ಮ ನನ್ನ ಹಾಕಿ ತನ್ನ ಹಾಕುವಂತ ಒಳ್ಳೆ ಮಕ್ಕಳಾದ ಸಾಕು. ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಗಮನಿಸ್ತೇವೆ, ಮಗ ತಂದೆ ಕೊಲೆ ಮಾಡಿದ, ಮಗಳು ಅಮ್ಮನ ಕೊಲೆ ಮಾಡಿದ್ವಿ, ಇವೆಲ್ಲವನ್ನು ಸುತ್ತುಪಡಿಸಿದ್ರೆ 2 ಗುಂಟೆ ಜಾಗ, ಆಸ್ತಿ, ಹಣ. ಡಾಕ್ಟರ್ ಇಂಜಿನಿಯರ್ ಏನಾಗಿದೆ
ಮಕ್ಕಳ ಮೇಲೆ 90 ಸ್ಕೋರ್ ಮಾಡಿದರೆ ನನ್ನ ಮಗಳು ಮಾಡಿಲ್ಲ. ಇಲ್ಲಿ ಜಾಸ್ತಿ ಮಕ್ಕಳ ಮೇಲೆ ಭಾರವನ್ನು ಹಾಕಿದ್ರೆ ಅವರು ಕೆರೆ ಬೀಳೋದು, ರೈಲ್ವೆ ಕಮ್ಮಿ ತಲೆ ಕೊಡುವಂತ ಕೆಲಸಗಳು ಮಾಡ್ತಾರೆ. ಇವತ್ತು ಯಾರೆಲ್ಲ SLC ಡಿಗ್ರಿ PUC ಫೇಲ್ ಆಗಿದ್ದಾರೆ, ಓದಲೇ ಇಲ್ಲ, ಅವ್ರು 100 ಜನ ಕೆಲಸ ಕೊಡ್ತಾರೆ. ಆಮೇಲೆ ತಲೆಗಳು ತೆಗೆದಾಕು ಕನ್ನಡ ಶಾಲೆಗಳು, ಗೌರ್ಮೆಂಟ್ ಸ್ಕೂಲು, ಮುಗಿಸಲು ಏನೋ ಆಗಲ್ಲ. ಇವತ್ತು ನಾವೆಲ್ಲ ಓದಿರುವಂಥದ್ದು ಕನ್ನಡ ಶಾಲೆ ಒಳಗಡೆ. ನಮ್ಮ ಬಡತನದಲ್ಲಿ ನಾವೆಲ್ಲ ಓದಿದ್ದು. ಇವತ್ತು ನಿಮಗೆ ಮಾರ್ಕೆಟ್ ಮನಿ ಕೊಡ್ತಾರೆ, ನಿಮ್ಮ ಅಪ್ಪ ಅಮ್ಮ ಫಸ್ಟ್ ನೀವು ಅಡ್ವಾನ್ಸ್ಗೆ ಸಬ್ಸಿಡಿ ಕೊಡ್ತೀರ. SC ಪಾಸ್ ಮಾಡಿದ್ರೆ ಬೈಕ್ ಕೊಡಿಸು, ಡಿಗ್ರಿ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ. ಇನ್ನು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಕುಂಚಿಟಿಗ ಸಮುದಾಯದ ಮಕ್ಕಳು ಛಲದಿಂದ ಮುಂದೆ ಬಂದು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಮುಂದೆ ಸಾಗಿ ಉನ್ನತ ಸ್ಥಾನಮಾನ ಗಳಿಸಬೇಕು. ಗುಬಿ ತಾಲೂಕಿನಲ್ಲಿ ಕುಂಚಿಟಿಗರ ಸಮುದಾಯ ಭವನವಾಗಲಿ ಕಲ್ಯಾಣ ಮಂಟಪವಾಗಲಿ ಇಲ್ಲದಿರುವುದು ಬೇಸರ ಆಗುತ್ತಿದೆ. ಇನ್ನು ಮುಂದಿನ ವರ್ಷದೊಳಗೆ ಉತ್ತಮವಾದ ಸಮುದಾಯ ಭವನ ಮತ್ತು ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಲು ಮುಂದಾದರೆ ನನ್ನ ಸಹಕಾರವೂ ಇರುತ್ತದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೈಜ ಜಯಣ್ಣ, ತಾಲೂಕಿನ ಸಂಘದ ಅಧ್ಯಕ್ಷರಾದ ಶಿರಾ ಮುಕುಂದಪ್ಪ, ಇನ್ನು ಚೇಳೂರು RC ಯೋಗಾನಂದ್, ಮರಡಿ ರಂಗಪ್ಪ, NM ಲೋಕೇಶ್, ಪೋಷಕರು, ವಿದ್ಯಾರ್ಥಿಗಳು ಇದ್ದರು. ಗುಬಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ರೈತ ಸಂಘದ ವತಿಯಿಂದ ದಿಢೀರ್ ಪ್ರತಿಭಟನೆಯನ್ನ ಮಾಡುವ ಮೂಲಕ ರಸ್ತೆ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗುಬಿ ತಾಲೂಕಿನಿಂದ ಯಾವುದೇ ಕಾರಣಕ್ಕೂ ರಾಮನಗರ ಹಾಗೂ ಮಾಗಡಿ ಭಾಗಕ್ಕೆ ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ನೀರನ್ನು ಹರಿಸಲು ಸಾಧ್ಯವಿಲ್ಲ. ಜಿಲ್ಲೆಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನದಲ್ಲಿ ದೊಡ್ಡ ಪಾಠವನ್ನು ನಾವು ಕಲಿಸಬೇಕಾಗುತ್ತದೆ. ಕೇವಲ DK ಶಿವಕುಮಾರ್ ಅವರಿಗೋಸ್ಕರ ಜಿಲ್ಲೆಯ ಸಚಿವರುಗಳು, ಶಾಸಕರುಗಳು ಸುಮ್ಮನಾದರೆ ಇಡೀ ಜಿಲ್ಲೆ ಮುಂದಿನ ದಿನದಲ್ಲಿ ನೀರಾವರಿ ಇಲ್ಲದೆ ಮರುಭೂಮಿಯಾಗಿ ನಿರ್ಮಾಣವಾಗುತ್ತದೆ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ತಿಳಿಸಿದರು. ಇನ್ನು ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, DK ಶಿವಕುಮಾರ್ ಅವರ ಅಧಿಕಾರ ಶಾಶ್ವತವಲ್ಲ ಎಂದು ಅವರು ತಿಳಿದುಕೊಳ್ಳುವುದು ಉತ್ತಮ. ಇಡೀ ಜಿಲ್ಲೆಗೆ ಮರಣ ಶಾಸನ ಮಾಡಲು ಹೊರಟಿರುವಂತಹ ಯೋಜನೆಯನ್ನ ಕೈಬಿಡದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತದ್ದು ಸತ್ಯ ಅಂತ ತಿಳಿಸಿದ್ರು. ನಿನ್ನೆ ನಡೆದಂತ ಹೋರಾಟ ಯಾರ ಗಮನಕ್ಕೂ ಬಂದಿಲ್ಲ. ನಿನ್ನೆ ನಡೆದಂತ ಹೋರಾಟ ಕೇವಲ ನಮಗೆ 2-3 ಗಂಟೆಯ ಮುಂಚೆ ಗೊತ್ತಾದಂತ ವಿಚಾರ. ಹಾಗಾಗಿ ಜನಗಳನ್ನು ಸಂಪರ್ಕ ಮಾಡಿ ಜನರನ್ನ ಸಂಘಟಿಸಿ ತರೋದು ಕಷ್ಟ ಆಗಿದೆ. ಹಾಗಾಗಿ ಈಗಾಗಲೇ ಎಲ್ರಿಗೂ ಮಾಹಿತಿ ಹೋಗಿದೆ. ಇನ್ನು ಮುಂದೆ ನಡೀತಕ್ಕಂಥ ಹೋರಾಟದಲ್ಲಿ 1-2 ದಿನಗಳ ಕಾಲಾವಕಾಶ ಇಟ್ಕೊಂಡು ಹಳ್ಳಿಗೆ ಹೋಗಿ ಜನಗಳನ್ನ ಸಂಘಟಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಜನಗಳಲ್ಲಿ ವಿಚಾರವನ್ನು ತುಂಬಿ ಬಹಳ ದೊಡ್ಡ ಸಂಖ್ಯೆಯ ಜನ ಭಾಗವಹಿಸ್ತಾರೆ. ಅದರಲ್ಲಿ 2 ಮಾತು. ಮತ್ತೆ ಈಗ ಸೋಮವಾರ ಸಭೆ ಕರೆದಿರ, ಸಭೆಯಲ್ಲಿ ಏನಾರ ಬೃಹತ್ ಹೋರಾಟ ಮಾಡೋಂಥದ್ದು ಏನಾರ ನಿಮ್ಮ ನಿಲುವೇನಾರ ಇದೆಯಾ? ಹೌದೌದು. ಈಗ ಬೃಹತ್ ಆದಂಥ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತಲೇ ಸಭೆ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲರ ಶಕ್ತಿಯನ್ನು ಒಂದು ಕಡೆ ಕ್ರೋಢೀಕರಿಸಿ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ. ಯಾಕೆಂದರೆ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದೇ ಅಕ್ರಮ. ಸಭೆ ಕರೆದಿರೋದಲ್ಲಿ ಸರ್ ತುಮಕೂರಿನ ಜಯದೇವ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಹೇಳಿದೆ, ಈಗ ಬಹಳಷ್ಟು ಜನಕ್ಕೆ ಅವರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ನಾವು ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಜೊತೆ ಮಾತಾಡ್ತಾ ಇದ್ದೀವಿ. ಬೇರೆ ಪಕ್ಷಗಳ ಮುಖಂಡರು, ಆಯಾ ಪಕ್ಷಗಳ ಮುಖಂಡರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಬರ್ತಾರೆ ಅಂತಕ್ಕಂಥ ಈ ಚಳವಳಿಯ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ಆಸಕ್ತಿ ಇರ್ತಕ್ಕಂಥ ಎಲ್ಲರೂ ಬರ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅಲ್ಲಿ ಯಾರು ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ರೈತ ಸಂಘದ ಲೋಕೇಶ್, ಗುರು ಚೆನ್ನಬಸಪ್ಪ, ಅರೆಹಳ್ಳಿ ಮಂಜುನಾಥ್ ಹಾಗೂ ನೂರಾರು ರೈತ ಮುಖಂಡರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀ ಚನ್ನಬಸವೇಶ್ವರ ಯುವಕ ಸಂಘದ ವತಿಯಿಂದ ಆಯೋಜಿಸಿದ ಉಚಿತ ಬೇಸಿಗೆ ಕ್ರೀಡಾ ಶಿಬಿರ 2025ರ ಮುಕ್ತಾಯ ಸಮಾರಂಭ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಭಾಗಿಯಾಗಿದ್ದರು. ಹಾಲಪ್ಪ ಶಿವ ಪ್ರತಿಷ್ಠಾನ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ರಾಜ್ಯದ ಕೆಲ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆ ಕ್ರೀಡಾ ಚಟುವಟಿಕೆಯಲ್ಲಿ ಹೆಸರು ಗಳಿಸಿದೆ. ಆದರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ರೀಡಾಕೂಟದಡಿ ಕೆಲಸ ಪಡೆದು ಬದುಕು ಕಟ್ಟಿಕೊಂಡವರ ಸಂಖ್ಯೆ ಗುಬ್ಬಿ ತಾಲೂಕಿನಲ್ಲಿ ಸಿಗುತ್ತದೆ. ಈ ಸಾಧನೆಯ ಹಿಂದೆ ಚನ್ನಬಸವೇಶ್ವರ ಯುವಕ ಸಂಘ ಹಾಗೂ ಶಂಕರ್ ಕುಮಾರ್ ಅವರ ಶ್ರಮ ಇದೆ. ಈಗಿನ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಉತ್ತಮ ಕ್ರೀಡಾಪಟುಗಳು. ಅವರನ್ನ ಗುಬ್ಬಿಯ ಕ್ರೀಡಾಕೂಟಕ್ಕೆ ಕರೆದು ಸಹಕಾರ ಕೋರಿ ಕ್ರೀಡಾ ಚಟುವಟಿಕೆಗೆ ಅಗತ್ಯ ಸವಲತ್ತು ಪಡೆದುಕೊಳ್ಳಿ ಅಂತ ಸಲಹೆ ನೀಡಿದ್ರು. ಇನ್ನು ತಹಶೀಲ್ದಾರ್ ಆರತಿ ಬಿ ಮಾತನಾಡಿ, ಮಾನಸಿಕ ಒತ್ತಡ ಕಡಿಮೆ ಮಾಡುವ ಶಕ್ತಿ ಕ್ರೀಡೆಗೆ ಇದೆ. ಕ್ರೀಡೆಯಲ್ಲಿ ತೊಡಗಿದ ಮಕ್ಕಳು ಶಿಕ್ಷಣದಲ್ಲೂ ಸಹ ಸೈ ಎನ್ನಿಸಿಕೊಳ್ಳುತ್ತಾರೆ. ಸಂಕುಚಿತ ಮನೋಭಾವ ತೊರೆದು ವಿಶಾಲ ಮನೋಭಾವ ಬೆಳೆಸಲು ಕ್ರೀಡಾ ಉತ್ತಮ ವೇದಿಕೆ.
ಪಟ್ಟಣದ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲಾ ಗ್ರಾಮೀಣ ಮಕ್ಕಳು ಶಿಬಿರಕ್ಕೆ ಬಂದಿದ್ದು ಉತ್ತಮ ಬೆಳವಣಿಗೆ. ಇದೇ ಮಾದರಿಯಲ್ಲಿ ಶಿಬಿರ ವರ್ಷ ಪೂರ್ತಿ ನಡೆಸಿ ಉತ್ತಮ ಕ್ರೀಡಾಪಟುಗಳ ನಿರ್ಮಾಣ ಆಗಲಿ ಅಂತ ಆಶಿಸಿದ್ರು. ಕ್ರಿಕೆಟ್ ಒಂದು ಬರ್ತಾ ಇದೆ, ಈಗ ಅಲ್ಲಿ ಅಕಾಡೆಮಿನೂ ಪ್ರಾರಂಭ ಆಗ್ತಿದೆ ಶಿರಾ ರೋಡ್ ಅಲ್ಲಿ. ಈಗ ಒಂದೊಂದೇ ಹಂತಗಳು ನಾವು ದಾಟ್ತಾ ಇದ್ದೀವಿ. ನೀವುಗಳು ಮಕ್ಕಳಿಗೆ ನಿಮಗೆ ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತೇಳಿ ಕ್ರೀಡಾ ಚಟುವಟಿಕೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ SC ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸಿ, ನಿಮ್ಮ ನೇರ ನುಡಿಗಿರಬೇಕು ಕುಮಾರ್ ಅವ್ರದ್ದು. MLAನೋ MP ನೋ ಕುಮಾರ್ ಅವರು ಕಾರ್ಯಕ್ರಮ ಕರೆದ್ರು ಅಂದ್ರೆ 3-4 ಸಲ ಯೋಚನೆ ಮಾಡ್ತಾರೆ. ಅದನ್ನ ಟೈಮು ಡೇಟು ಮೊದಲು ಗುರ್ತಾಕೊಂಡ್ಬಿಡ್ತಾರೆ. ಹಾಗಾಗಿ ಇದೇ ತರ ನಿಮ್ಮ ನುಡಿಗಳು ಗಟ್ಟಿಯಾಗಿರ್ಲಿ ಅಂತೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳು ಕೋರಿ ನಮಸ್ಕಾರ ಅರ್ಪಿಸ್ತೀನಿ. ಇದೇ ಸಂದರ್ಭದಲ್ಲಿ ಹಿರಿಯ ಖೋಖೋ ಮತ್ತು ವಾಲಿಬಾಲ್ ಕ್ರೀಡಾಪಟುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ GC ಕೃಷ್ಣಮೂರ್ತಿ, ರಾಜ್ಯ ಖೋಖೋ ಸಂಸ್ಥೆಯ ಉಪಾಧ್ಯಕ್ಷ GY ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MH ರಾಜು, ಶ್ರೀ ಚನ್ನಬಸವೇಶ್ವರ ಯುವಕ ಸಂಘದ ಅಧ್ಯಕ್ಷ GR ವಿಶ್ವನಾಥ್, ಗುಬ್ಬಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ HD ಯಲ್ಲಪ್ಪ ಭಾಗಿಯಾಗಿದ್ದರು. ಪ್ರೀತಿ ಪ್ರೇಮ ಅಂತ ಸೋದರ ಮಾವನ ಮಗಳ ಹಿಂದೆ ಬಿದ್ದಿದ್ದ ಯುವಕ ಪ್ರೀತಿಸಿದ ಹುಡುಗಿಯ ಹುಟ್ಟಿದ ಹಬ್ಬ ಅಂತ ಹುಡುಗಿಯ ಮನೆಯ ಬಳಿ ಹೋಗಿ ಮನೆಗೆ ವಾಪಸ್ ಬಂದವನು ಅದೇನಾಯ್ತೋ ಗೊತ್ತಿಲ್ಲ, ನೇಣು ಬಿಗಿದುಕೊಂಡು ಜೀವ ಬಿಟ್ಟಿದ್ದಾನೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ ಯುವಕನ ಮೃತದೇಹವನ್ನ ಕಂಡು ಬೆಕ್ಕಿ ಬೆಕ್ಕಿ ಅಳುತ್ತಿರುವ ಕುಟುಂಬಸ್ಥರು. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮದಲ್ಲಿ. ಹೌದು, ಅಜ್ವಾರ ಗ್ರಾಮದ 27 ವರ್ಷದ ಮಂಜುನಾಥ್ ಹಲವು ವರ್ಷಗಳ ಹಿಂದೆ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ. ಇತ್ತೀಚೆಗಷ್ಟೇ ತನ್ನ ಸೋದರ ಮಾವನ ಅಪ್ರಾಪ್ತ ಮಗಳನ್ನ ಪ್ರೀತಿಸ್ತಾ ಇದ್ದ. ಆದರೆ ಕಳೆದ ದಿನ ಪ್ರೀತಿಸಿದ ಹುಡುಗಿಯ ಹುಟ್ಟಿದ ಹಬ್ಬದ ಹಿನ್ನೆಲೆ ಸೋದರ ಮಾವನ ಮನೆಗೆ ಹೋಗಿದ್ದಾನೆ. ಆದರೆ ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಮನೆಗೆ ವಾಪಸ್ ಆದವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಸೋದರ ಮಾವನ ಮನೆಗೆ ಭೇಟಿ ನೀಡಿದ ವೇಳೆ ತನ್ನ ಪ್ರೀತಿಯ ವಿಷಯದ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮದುವೆಗೆ ಒಪ್ಪಿಗೆ ಸಿಗದ ಕಾರಣ ಮನನೊಂದು ಅಜ್ವಾರ ಗ್ರಾಮಕ್ಕೆ ವಾಪಸ್ ಆಗಮಿಸಿದ ಮಂಜುನಾಥ್ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದವು. ಯುವಕಿನ ಸಾವಿನ ಬಗ್ಗೆ ಒಂದೆಡೆ ಅನುಮಾನವಿದ್ರೆ ಇನ್ನೊಂದೆಡೆ ಮತ್ತೊಂದು ನಮಗೂ ಮೃತನ ಸಾವಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಉತ್ತರಿಸಿದ್ದಾರೆ. ನಮ್ಮ ಹೆಸರು ಛಾಯಾದೇವಿ ಅಂತ ಸರ್. ನಮ್ದು ಇಲ್ಲಲ್ಲ, ನಮ್ಮ ಅಮ್ಮ ಅವ್ರ ತಮ್ಮ, ಅವನು ಸ್ವಂತ ತಮ್ಮ ಅವರು. ಅದು ಏನಂದ್ರೆ ಅವ್ನು ಕ್ಯಾಶುಯಲ್ ಆಗಿ ಬರ್ತಾ ಇದ್ನು ಹೋಗ್ತಾ ಇದ್ನು, ಅದ್ರ ಬಗ್ಗೆ ಮಾತಾಡ್ಸ್ಕೊಳ್ತಾ ಇದ್ವಿ. ಅಲ್ಲಿದ್ದಾಗ ಅದೇ ಅವ್ನು ಒಂದು ಹುಡುಗಿನ ಲವ್ ಮಾಡ್ತಾ, ಅದಕ್ಕೆ ಮುಂಚೆ ಒಂದು ಹುಡುಗಿನ ಲವ್ ಮಾಡಿದ್ನು. ಅದಕ್ಕೆ ಅವ್ರು ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡಿದ್ವಿ, ಅಲ್ಲಿಗೆ ನಿಲ್ಲಾಗ್ಬಿಟ್ಲು. ತಿರ್ಗಿ ಇನ್ನೊಂದು ಹುಡುಗಿನ ಮಾವನ ಮಗಳನ್ನೇ ಲವ್ ಮಾಡ್ತಾ ಇದ್ದಿದ್ದು. ಅವ್ನು ಬೇರೆಯವ್ರನ್ನ ಯಾರು ಲವ್ ಮಾಡ್ತಾ ಇಲ್ಲ. ಆ ಹುಡುಗಿಗಿನ್ನ ಏನೋ 16, 17 ಅಂತೆ. ಅದಕ್ಕೆ ನಾವು ಇಟ್ಕೊಂಡು ನಮ್ಮ ಹತ್ರ ಹೇಳಿದ್ನು, ಈ ಥರ ಒಂದು ಹುಡುಗಿ ನೋಡಿದ್ದೀನಿ, ನನಗೆ ಮಾಡ್ಕೊಡಿ ಅಂತ ಕೇಳಿದ್ನು. ನಾವು ಇಟ್ಕೊಂಡು ಏನು ಹೇಳಿದ್ರಂತೆ, ಅಪ್ಪ ಇವಾಗ ಏಜ್ ಬೇರೆ ಇಲ್ಲ ಅಂತ ಇದೆಯಾ, ಇನ್ನೂ ಒಂದು 2 ದಿವಸ ಸುಮ್ಮನೆ ಇರು, ಏಜ್ ಇಲ್ದಿದ್ದು ನಾವೇನು ಮಾಡೋಕ್ಕಾಗಲ್ಲ, ಏಜ್ ಬಂದ್ಮೇಲೆ ನಾವೇ ಹೋಗಿ ಎಲ್ಲರೂ ಕೇಳ್ಬಿಟ್ಟು ಒಂಥರ ಮಾಡ್ಕೊಡೋಣ ಅಂತ ನಾವು ಹೇಳಿದ್ವಿ. ಆಯ್ತು ಅಂತ ಹೇಳ್ಬಿಟ್ಟು ಅವನು ಸುಮ್ಮನೆ ಇದ್ನು. ಅದೇ ಹೋಗೋದು ಬರೋದು, ಹುಡುಗಿ ಫೋನ್ ಮಾಡ್ತಾ ಇದ್ಲಂತೆ, ಹೋಗೋದು ಬರೋದು ಮಾಡ್ತಾ ಇದ್ದಂತೆ. ರಾತ್ರಿ ನೆನೆ ಬರ್ತಡೇ ಇತ್ತಂತೆ ಹುಡುಗಿದು. ಹೋಗ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು 10 ಗಂಟೆ ರಾತ್ರಿ ಕೇಕ್ ಮನೆಗೆ ತಂದಿದ್ದಾನೆ. ಅವ್ರ ಅಪ್ಪ ಕೊಟ್ಟಿದ್ದಾನೆ, ಅವ್ರ ಅಮ್ಮ ಕೊಟ್ಟಿದ್ದಾನೆ, ತಮ್ಮ ಕೊಟ್ಟಿದ್ದಾನೆ, ಅವರು ತಿಂದವ್ರೆ ಕೇಕು. ತಿಂದ್ಬಿಟ್ಟು ಇವ್ರು ಹೇಳ್ತಾ ಇರೋದು ಏನು ಅಂದ್ರೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಮನೆ ರೋಡಲ್ಲಿ ಇಟ್ಕೊಂಡು ಅವ್ರೇನಂತಾರೆ 10 ಗಂಟೆಗೆ ಬಂದು ಮಲ್ಕೊಂಡ್ಬಿಟ್ಟು ತಿರುಗಿ ಎದ್ದು ಆಚೆಗೆ ಬಂದು 1 ಗಂಟೆ 1:30 2 ಗಂಟೆ ಗಂಟ ಮಾತಾಡ್ತಾನೆ ಇದ್ದು ದಾರಿಯಲ್ಲಿ. ಬೆಳಿಗ್ಗೆ ಈ ಥರ ಆಗಿದ್ದಾಗ ಅವ್ರು ಹೇಳಿದ್ದಂತೆ, ರಾತ್ರಿ ಏನು 12-1 ಗಂಟೆ ಗಂಟ ಮಾತಾಡ್ತಾನೆ ಇದ್ನಪ್ಪ ಫೋನಲ್ಲಿ ಅವನು ಅಂತ ಹೇಳಿರೋದು. ಈ ಥರ ಇಷ್ಟು ಮಾತಾಡ್ಕೊಂಡಿದ್ದು ಆಮೇಲೆ ಇದೇನೋ ಇದಾಗಿರೋದು ಸರ್. ಈಗ ಏನು ಮಾಡ್ಕೊಂಡು ಅವರು ಇವತ್ತು ನಿಧನ ಆಗಿರ್ತಾರೆ. ಅದರಿಂದ ಅವನು ನಮ್ಮ ಸ್ವಂತ ಅಪ್ಪ ತಂಗಿ ಮಗ ಆಗಿರ್ತಾನೆ. ಅವನು ಯಾವಾಗಲೂ ಕ್ಯಾಶುವಲ್ ಆಗಿ ಮನೆಗೆ ಬಂದು ಡೈಲಿ ಹೋಗೋ ರೀತಿಯೇ ಬಂದು ನೆನ್ನೆ ಕೂಡ ಬಂದು ಹೋಗಿದ್ದಾನೆ. ಅವನು ಸಾವಿಗೆ ನಮಗೆ ಯಾವುದೇ ರೀತಿ ಇದಿರೋದಿಲ್ಲ. ಅಂದರೆ ಇವರು ಬೇರೆಯವರು ಅನುಮಾನ ಪಡ್ತಿದ್ದಾರೆ, ಬಟ್ ಅದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಅವ್ನು ಡೈಲಿ ಹಂಗೆ ನಮ್ಮ ಮನೆಗೆ ಬರ್ತಾಯಿದ್ದಾನೋ ಅದೇ ರೀತಿ ಬಂದು ಹೋಗ್ತಾ ಇದ್ದೀನೋ. ಮತ್ತು ನಮ್ಮ ಅಣ್ಣನ ಮಗಳಾದ ಭಾಗ್ಯಲಕ್ಷ್ಮಿ ಹುಡುಗಿ ಪ್ರೀತಿ ಮಾಡಿರ್ತಾರೆ ಅಂತೆ ಅವರು ಇದು ಮಾಡ್ಕೊಂಡಿರ್ತಾರೆ. ಆದರೆ ಅವ್ರ ಮಧ್ಯೆ ಏನು ನಡೆದಿರ್ತಾರೆ ನಮ್ಗೆ ಗೊತ್ತಿಲ್ಲ, ಇದುವರೆಗೂ ಗೊತ್ತೇ ಇಲ್ಲ. ಬಟ್ ಆದರೆ ಅವನಿಗೆ ಸಾವಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿನ್ನೆ ಊರಿಗೆ ಬಂದಿದ್ನ ಹುಡುಗ? ಹೌದು. ಎಷ್ಟೊತ್ತು ಬಂದ? ಏನು ಬಂದಿಯ? 10 ಗಂಟೆಗೆ ನಾವು ಬಂದರೆ ಕೆಲಸ ಮುಗಿಸೋಣ ಏನೋ ಬಂದಿದ್ದಂತೆ. ಬಂದು ಕ್ಯಾಶುವಲ್ ಆಗಿ ಡೈಲಿ ಹಂಗೆ ಬರ್ತಾಯಿದ್ನ. ಬಂದು ಊಟ ಮಾಡೋಂದಿವು ಮಾಡಿಲ್ಲ. ಸರಿ ಅಂತೇಳಿ
ಒಟ್ಟಾರೆ ಘಟನೆಯ ಹಿಂದಿನ ನಿಖರ ಕಾರಣವನ್ನ ಕಂಡುಹಿಡಿಯಲು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಸಾವಿನ ಹಿಂದಿನ ನಿಖರ ಕಾರಣವನ್ನ ತಿಳಿಯಲು ತನಿಖೆ ಮುಂದುವರೆಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಲಿಯೋ ಕ್ಲಬ್ ಆಫ್ ಮಾರ್ಗ್ ಟ್ರಸ್ಟ್ನ ಅಧ್ಯಕ್ಷರಾದ ನವೀನ್ ಜಿ ಕೃಷ್ಣ ಚಿಂತಾಮಣಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದು, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿರುದ್ಧ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಕ್ಷೇತ್ರದ ಮಾಜಿ ಶಾಸಕರಾದಂತಹ ಜೆಕೆ ಕೃಷ್ಣಾರೆಡ್ಡಿ ಅವರನ್ನ ಮೆಚ್ಚಿಸಲು ಹೋಗ್ತಾ ಇಲ್ಲ. ಅಂಬೇಡ್ಕರ್ ಅಂದ್ರೆ ನಮಗೆ ಎಮೋಷನ್. ನಾವು ಹಣಕ್ಕಾಗಿ ಬೀದಿಗೆ ಇಳಿದು ಚಿಂತಾಮಣಿಯನ್ನ ಬಂದ್ ಮಾಡಿಲ್ಲ. ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಅಂಬೇಡ್ಕರ್ಗಾಗಿ. ನೀವು ನಮ್ಮ ಎಮೋಷನ್ ಜೊತೆ ದಯವಿಟ್ಟು ಆಟ ಆಡಬೇಡಿ ಅಂತ ಸಚಿವರಿಗೆ ಸವಾಲ್ ಹಾಕಿದ ಅವರು, ನೀವೇ ಅಂಬೇಡ್ಕರ್ ಪುತ್ಥಳಿ ವಿಗ್ರಹ ಇಡಲು ಅನುವು ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಂಡ್ರು. ಇನ್ನು ಅಂಬೇಡ್ಕರ್ ಪುತ್ಥಳಿ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಅಂತ ಸಚಿವ ಸುಧಾಕರ್ ಹಾಗೂ ಅವರ ಅಣ್ಣ ಬಾಲಾಜಿ ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅಂಬೇಡ್ಕರ್ ವಿಚಾರದಲ್ಲಿ ರಾಜಕೀಯ ತಂದಿಟ್ಟಿದ್ದು ಸಚಿವ ಸುಧಾಕರ್, ಅದಕ್ಕೆಲ್ಲ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಜನಾರ್ದನ್ ಗುಡುಗಿದ್ರು. ರಾಜಕೀಯ ಮಾಡಕ್ ಬರ್ತಾ ಇದ್ರಿ? ಮಾಡ್ಕೊಳ್ರಿ ರಾಜಕೀಯ. ಯಾರು ಕೇಳೋದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡಕ್ ಹೋದ್ರಿ ನೀವು? ಗೊತ್ತಾ ನಿಮ್ಗೆ ಸ್ಟ್ಯಾಚ್ಯೂ ರೂಲ್ಸ್ ಗೊತ್ತಾ ನಿಮ್ಗೆ? ಸ್ಟ್ಯಾಚ್ಯೂ ಇಡ್ಬೇಕಾದ್ರೆ ಹಳೆ ಬಿಒ ಅಲ್ರಿ, ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ಏನ್ ವೆಂಕಟೇಶಪ್ಪ ಅವ್ರು ಕೊಟ್ಟೇನ್ರಿ? ರೇಟಿಂಗ್ ಅಲ್ಲಿ ಕೊಟ್ಟಿದಾರ ನಿಮ್ಗೆ? ಏನಂತ ಹಂಗಾರ ಕೊಡ್ರಿ, ಅದು ಅವ್ರು ಸಸ್ಪೆಂಡ್ ಮಾಡಿಸ್ತೀನಿ. ಕೊಡ್ರಿ ಕಾಪಿ. ಉಳ್ಕೊಳ್ಳೆ ನೀವು ನೀವೊಳನೆ ರಾಜಕೀಯ ಮೇಲೆ ಕುಸಾವೆ ಅವ್ರಿಗೆ ರಾಜಕೀಯ ಮೇಲೆ ಕಲಿಸ್ಬೇಕು ಊರ್ಗೆ. దాని ಬಗ್ಗೆ ಒಂದು ಭಯ ఉండಲ್ಲ. ಅವನ್ನೇ ಉಳ್ಕೊಳ್ಳಿ ನೀವು. ನಮ್ಗೆ ಐಡಿಯಾನೇ ಇಲ್ಲ ಸರ್, ಇರ್ಬೇಕು ಅನ್ನೋದು ನಮ್ ಇಂಟೆನ್ಷನ್ ಇರ್ಲಿಲ್ಲ ಸರ್. ಅವರೇ ಮಾಡಿ ಅಂತ ಹೇಳಿದ್ದೀವಿ ಸರ್ ನಮ್ಗೆ. ನೋಡ್ರಿ, ಪ್ರತಿಯೊಂದಕ್ಕೂ ಯಾವಾಗ್ಲೂ ಮಾಡಿರೋದು ಯಾರು? ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾರು? ವೆಂಕಟೇಶಪ್ಪ ಅವರು ಮಾಡಿದ್ದೀವಿ ಸರ್. ಇಟ್ಕೊಳ್ಳಿ ಅವ್ನಿಗೆ ಎಕ್ಸ್ಪ್ಲನೇಷನ್ ಕಾಲ್ ಮಾಡಿ. ಅವ್ನು ಕೇಳ್ರಿ, ಅವ್ನು ಎಲ್ಲೇನು ಅವ್ನ ಕ್ರಿಕೆಟ್ ನರ್ತದೆ ಅಂತಾನೆ. ಅವನೆಲ್ಲಾದ್ರೂ ಇಟ್ಕೊಳ್ಳಿ, ಅವ್ನ ಬಗ್ಗೆ ಬರೀತೀನಿ. ಈತನೇನಂತ ಫೈಲ್ ಮಾಡ್ತಾನೆ, ಗೌತಮ್ ರೆಡ್ಡಿ ಅನ್ನೋನು ಬಿಸಿಲು ಬಿದ್ದು ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ, ಅದರಿಂದ ಸ್ಟ್ಯಾಚ್ಯೂ ತೆರವುಗೊಳಿಸಿ ಅಲ್ಲಿ ಇಡೋದು ಸೂಕ್ತ ಅಲ್ಲ ಅಂತ ಗೌತಮ್ ರೆಡ್ಡಿ ಹೈಕೋರ್ಟ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಫೈಲ್ ಮಾಡ್ತಾನೆ, PIL ನ. ಅದಕ್ಕೆ ಚೀಫ್ ಜಸ್ಟಿಸ್ ಅವರು ಉಗಿದು, ಅಕಾರ್ಡಿಂಗ್ ಟು ದಿಸ್ ಪಿಟಿಷನ್ ಇಸ್ ಡಿಸ್ಮಿಸ್ಡ್, ಈ ತರ ಪಿಟಿಷನ್ಸ್ ನ ಎಂಟರ್ಟೈನ್ ಮಾಡಲ್ಲ, ಹ್ಯಾಸ್ ನಾಟ್ ಎಂಟರ್ಟೈನ್ಡ್. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಅಕಾರ್ಡಿಂಗ್ ಟು ದ ಪಿಟಿಷನ್ ಇಸ್ ಡಿಸ್ಮಿಸ್ಡ್ ಆರ್ ನಾಟ್ ಎಂಟರ್ಟೈನ್ಡ್, ಈ ತರ ಪಿಟಿಷನ್ಸ್ ನ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿ ಸ್ಟ್ರೈಟ್ ಆಗಿ ಮೆನ್ಷನ್ ಮಾಡ್ತಾರೆ. ಪಿಟಿಷನ್ಸ್ ನ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿದಾಗ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ. ಏನಂತ? ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರೇಟ್ ಕಡೆಯಿಂದ ಒಂದು ಸರ್ಕ್ಯುಲರ್ ಇರುತ್ತೆ 17/12/2012 ಅಲ್ಲಿ. ಆ ಸರ್ಕ್ಯುಲರ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ನೋಡಿ, ಆ ಸರ್ಕ್ಯುಲರ್ ಸಮೇತ ನಾನು ಇಲ್ಲೇ ಇದೆ, ನಿಮಗೆ ಕೊಡ್ತೀನಿ ನೋಡಿ. ಎಲ್ಲಾ ಮಾರ್ಗಸೂಚನೆಗಳು ಸರ್ಕ್ಯುಲರ್ ನಿಮಗೂ ಪ್ರೆಸ್ಗೆ ಇವಾಗ ರಿಲೀಸ್ ಮಾಡ್ತೀನಿ. ಯಾವ್ದ್ರಲ್ಲೇ ಆಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ತೆರವು ಮಾಡೋದಕ್ಕೆ ಕೊಟ್ಟಿರಲ್ಲ. ಯಾವ ರೀತಿ ಪರ್ಮಿಷನ್ ಅಲಾಟ್ ಮಾಡ್ಕೊಡ್ಬೇಕು ಅನ್ನೋದನ್ನ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ನೋಡ್ಬೋದು ತಾವೆಲ್ಲರೂ. ಇದು ನಾನು ನಿಮ್ಗೆ ಒಂದು ಸರ್ಕ್ಯುಲರ್ ಒಂದು ಕಾಪಿನ ಕೊಡ್ತೀನಿ, ನೀವು ತೋರಿಸಿ. ಇವಾಗ ಹೇಳಿ, ಯಾವ ಚಿಕ್ಕ ಮಗುಗೆ ತೋರಿಸಿದ್ರು, ಯಾವೊಬ್ಬ ವಿದ್ಯಾರ್ಥಿಗೆ ತೋರಿಸಿದ್ರು ಅರ್ಥ ಆಗತ್ತೆ. ಜಿಲ್ಲಾಡಳಿತಕ್ಕೆ ಮತ್ತೆ ತಾಲೂಕು ಆಡಳಿತಕ್ಕೆ ಅರ್ಥ ಆಗಿಲ್ವಾ ಇದು? ಅವರು ಫೈಲ್ ಮಾಡ್ತಾರೆ, ಗೌತಮ್ ರೆಡ್ಡಿ ಅವನೊಂದು ಫೈಲ್ ಮಾಡ್ತಾನೆ, ಏನು PIL ನ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ, ಅದು ತೆರವು ಮಾಡಿ ಅಂತ. ಈ ಪಿಟಿಷನ್ಸ್ ನ ಎಂಕರೇಜ್ ಮಾಡಲ್ಲ ಕೋರ್ಟ್ ಅಂತ ಡಿಸ್ಮಿಸ್ ಮಾಡತ್ತೆ. ಅಲ್ಲೇ ಒಂದು ಯಾರಿಗಾದ್ರೂ ಬೇಸಿಕ್ ಕಾಮನ್ ಸೆನ್ಸ್ ಇರೋನ್ಗೆ ಅರ್ಥ ಆಗತ್ತೆ ಈ ಪಿಟಿಷನ್ ಏನು ಹೇಳತ್ತೆ ಅಂತ. ಹೇಳಿದ್ಮೇಲೆ ಸರ್ಕ್ಯುಲರ್ 2012 ಸರ್ಕ್ಯುಲರ್ ನ ಫಾಲೋ ಮಾಡಿ ಅಂತ ಹೇಳಿ ಕೋರ್ಟ್ ಇಂದಾನೆ ಆರ್ಡರ್ ಕೊಡ್ತಾರೆ. ಏನಂತ ಆರ್ಡರ್ ಕೊಡ್ತಾರೆ ಅನ್ನೋದು ಆ ಸರ್ಕ್ಯುಲರ್ ಅಲ್ಲಿ ನೀವು ನೋಡ್ಬೋದು. ಆ ಸರ್ಕ್ಯುಲರ್ ಯಾವ ರೀತಿ ಫಾಲೋ ಅಪ್ ಮಾಡಬೇಕು. ಈ ಸಂದರ್ಭದಲ್ಲಿ ಜನಾರ್ದನ್ ಬಾಬು, MV ರಾಮಪ್ಪ, ಕಾವಲಿ ವೆಂಕಟರಮಣಪ್ಪ, ವಕೀಲರಾದ ಗೋಪಿ, ಜನಾನಾಗಪ್ಪ, ಸಂತೋಷ್ ಹಾಗೂ ಇತರರು ಉಪಸ್ಥಿತರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಳಗಾವಿಯಲ್ಲಿ ಕೋವಿಡ್ ಪ್ರಕರಣ ಪತ್ತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೂಮ್ ಅನ್ನು ಸ್ಥಾಪಿಸಲಾಗಿದೆ. ಕಳೆದ 5 ವರ್ಷಗಳ ಹಿಂದೆ ಇಡೀ ಜಗತ್ತಿನ ಜೀವ ಹಿಂಡಿತ ಮಾರಕ ಕೊರೋನಾ ಮತ್ತೆ ವಕ್ಕರಿಸಿದೆ. ಸಿಂಗಾಪುರದಿಂದ ಆರಂಭವಾಗಿರುವ ಸೋಂಕು ಹರಡುವಿಕೆ ಮತ್ತೆ ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಕಾಣಿಸಿಕೊಂಡಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಮಹಿಳೆಯೊಬ್ಬರಿಗೆ ಸೋಂಕು ಕಾಣಿಸಿಕೊಂಡಿರುವ ಹಿನ್ನೆಲೆ ಅಲರ್ಟ್ ಆಗಿರೋ ಬೆಳಗಾವಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಿಮ್ಸ್ನಲ್ಲಿ ಪ್ರತ್ಯೇಕ ವಾರ್ಡ್ ಸಹ ಮಾಡಿದ್ದಾರೆ. ಕೋವಿಡ್ ಕೇಸ್ ಪತ್ತೆ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ DHO ಈಶ್ವರ್ ಗಡಾದ್, ಕೆಮ್ಮು, ನೆಗಡಿ, ಜ್ವರದಂತಹ ಲಕ್ಷಣಗಳು ಕಂಡುಬಂದರೆ ಎಚ್ಚರಿಕೆ ವಹಿಸಬೇಕು ಅಂತ ಸೂಚನೆ ನೀಡಿದ್ದಾರೆ.
ಈ ಬಗ್ಗೆ ಮಾತನಾಡಿದ ಬಿಮ್ಸ್ ಸರ್ಜನ್ ವಿಠಲ್ ಶಿಂದೆ, ತಾಲೂಕು ಆಸ್ಪತ್ರೆಗಳಲ್ಲಿಯೂ ಬೆಡ್ ಮೀಸಲು ಇಡಲು ಸೂಚನೆ ನೀಡಲಾಗಿದೆ. ಸೋಮವಾರದಿಂದ ಕೋವಿಡ್ ಟೆಸ್ಟಿಂಗ್ ಆರಂಭವಾಗಲಿದೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಿಮ್ಸ್ ಆಸ್ಪತ್ರೆಯ ವೈದ್ಯರು ಸದ್ಯ ಕೈಗೊಂಡಿದ್ದಾರೆ. ಸರ್ಕಾರದ ಸೂಚನೆಯಂತೆ ಎಲ್ಲ ಕ್ರಮಗಳನ್ನು ವಹಿಸಲಾಗಿದೆ. ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಆದರೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಮತ್ತೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಕೋವಿಡ್ ಸೋಂಕು ಹೆಚ್ಚಾಗದಂತೆ ಕ್ರಮ ವಹಿಸಲು ಸರ್ಕಾರ ಹಲವು ಸೂಚನೆಯನ್ನು ಹೊರಡಿಸಲಿದೆ. ಈರನಗೌಡ ಶಿಲ್ವಂತರ, ಅಮೋಕ್ ಟಿವಿ, ಬೆಳಗಾವಿ. ಇವತ್ತು ವೈದ್ಯಕೀಯ ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಜಿಲ್ಲಾ ಶಿಕ್ಷಕರು ಜೊತೆಗೆ ನಮ್ಮ RMO ಅವರು ಜೊತೆಗೆ ಮೆಡಿಕಲ್ ಸೂಪರ್ಡೆಂಟು ಅದಕ್ಕೆ ರೆಸ್ಪಿರೇಟರಿ ಯೂನಿಟ್ ವೈದ್ಯಾಧಿಕಾರಿ ಹೆಡ್ ಆಫ್ HOD ಸರು, ಮೆಡಿಸಿನ್ HOD ಸರು, ಪೀಡಿಯಾಟ್ರಿಕ್ HOD ಸರು ಇವೆಲ್ಲ ಕೂಡ ಒಂದು ತುರ್ತು ಸಭೆಯನ್ನು ಮಾಡಿದ್ದೀವಿ. ಈ ತುರ್ತು ಸಭೆಯನ್ನು ಮಾಡಿದ ತಕ್ಷಣ ನಾವು ಇಲ್ಲಿ 10 ಸಾರಿ ವಾರ್ಡ್ನಲ್ಲಿ 10 ಬೆಡ್ಗಳನ್ನು ಸದ್ಯಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಈ 10 ಬೆಡ್ಗಳಲ್ಲಿ ಯಾವುದು ಪ್ರಕರಣ ಬಂದರೂ ಕೂಡ ಅದಕ್ಕೆ ಗುಣಲಕ್ಷಣ ಇರ್ತಕ್ಕಂಥದ್ದು ಬಂದ ತಕ್ಷಣ ಅವ್ರು ಅಡ್ಮಿಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡ್ಕೊಂಡು ಮಾಡಿದ್ದೀವಿ. ಒಂದು ವೇಳೆ ಹೆಚ್ಚಿಂದ ಏನೋ ಕೇಸ್ ಬಂದರೂ ಕೂಡ ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ 70 ಬೆಡ್ಗಳು ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ, ಅದನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ನಾವು ನಮ್ಮಲ್ಲಿ ಓಲ್ಡ್ ಡಯಾಲಿಸಿಸ್ ಒಂದು ಯೂನಿಟ್ ಇದೆ, ಅಲ್ಲಿ ನಾವು ಎಮರ್ಜೆನ್ಸಿ ICU ಬೇಕಾಗಿರ್ತಕ್ಕಂಥದ್ದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಏನು ಹೇಳ್ತಾರೆ ಅಲ್ಲಿ ಮಾಡೋಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ನಾವು ವೆಂಟಿಲೇಟರ್ಸು, HFNC ಈ ಮಷಿನ್ ಇಟ್ಕೊಂಡು ಶಿಫ್ಟ್ ಮಾಡಲಿಕ್ಕೆ ಕೂಡ ನಮ್ಮ ಇಂಜಿನಿಯರ್ಸ್ಗಳಿಗೆ ನಾವು ಹೇಳಿದ್ದೀವಿ. ಒಂದು ಗಂಟೆಯಲ್ಲಿ ಕೂಡ ಅದು ಕೂಡ ಸಿದ್ಧತೆ ನಡೀತಾ ಇದೆ. ಈ ಸದ್ಯಕ್ಕೆ ಯಾವುದೋ ಪ್ರಕರಣಗಳು ಕಂಡು ಬಂದಿಲ್ಲ. ಸೊ ಈಗಾಗಲೇ ಬಟ್ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಇನ್ನೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಈಗಾಗಲೇ ಮೈಕ್ರೋಬಲ್ HOD ಜೊತೆಗೆ ನಾವು ಮಾತಾಡಿಕೊಂಡು ಈಗ 200 VTM ಕಿಟ್ಗಳನ್ನು ತರಿಸ್ಕೊಟ್ಟಿದ್ದೀವಿ. ಜೊತೆಗೆ ಟ್ಯೂನೆಟ್ ಅನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಅಂದರೆ ಅದು ಈಕ್ವಲೆಂಟ್ ಟು RT-PCR. ಸೊ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೋಮವಾರದಿಂದ ಅಂದರೆ ನಾಡು ಬಿಟ್ಟು ನಾಡದ್ದನ್ನು ನಾವು RT-PCR ಟೆಸ್ಟ್ ಮಾಡ್ತಾಯಿದ್ವಿ. ಒಂದು 200 ರ್ಯಾಪಿಡ್ ರ್ಯಾಟ್ ಕಿಟ್ಗಳನ್ನು ತರಿಸ್ತಾ ಇದ್ದೀವಿ. ಸೊ ಒಂದು ವೇಳೆ ಹೆಚ್ಚಿನ ಕಂಡು ಬಂದಿದ್ದರೆ RT-PCR ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಮಾಸ್ಕನ್ನು ಸಾರ್ವಜನಿಕರು ಕಡ್ಡಾಯ ಈಗ ನಾವು ಎಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ. ಇನ್ನು ಸರ್ಕಾರದಿಂದ ಕೂಡ ಅದು ಕಡ್ಡಾಯ ಎಂಬತಕ್ಕಂಥ ಒಂದು ಪ್ರಕಟಣೆ ಸೋಮವಾರದೊಳಗೆ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಮತ್ತು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಏನು ತಿಳಿಸ್ತಾ ಇದೆಯಪ್ಪ ಅಂದ್ರೆ ಯಾರೂ ಕೂಡ ಅಷ್ಟು ಪ್ಯಾನಿಕ್ ಆಗಬಾರ್ದು, ಗಾಬರಿ ಆಗಬಾರ್ದು. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.